ಹಾ, ಬಿತ್ತು, ಬಿತ್ತು, ಬಿತ್ತು. ಮೇಲಿಂದ ಬಿತ್ತು. ಮಾವಿನಕಾಯಿ ಬಿತ್ತು. ಅಲ್ಲಲ್ಲಲ್ಲ ಮಾವಿನ ಹಣ್ಣು ಬೀಳ್ತಾ ಇದೆ, ಬೀಳ್ತಾ ಇದೆ. ಹಿಡ್ಕೊಳ್ಳಿ. ಆ ಫ್ರೆಂಡ್ಸ್ ಸಿಕ್ಕಿತಾ? ಯೆಸ್. ನನಗಂತೂ 4 ಹಣ್ಣು ಸಿಕ್ಕಿತು. ಏನ್ ಮಾಡೋದು ಈ 4 ಹಣ್ಣಿನಲ್ಲಿ? 4 ಹಣ್ಣಾ? ಇಲ್ಲ. ತುಂಬಾ ಬೀಳ್ತಾ ಇದೆ. ರಪರಪ ಅಂತ ಬೀಳ್ತಾ ಇದೆ. ನೋಡಿ ತೊಟ್ಟು ಕಳಚಿ ಬಿದ್ದ ಮಾವಿನ ಹಣ್ಣು ಎಷ್ಟು ರುಚಿ! ಅಬ್ಬಾ! ಸೀಸನ್ ಅಂತೂ ಅದೇ ಬಿಡಿ ಅಲ್ವಾ? ಸೊ ಮಾವಿನಕಾಯಿ ತೆಗೆಯೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ನೋಡಿ, ನೋಡಿ ಇದು ಒಳ್ಳೆ ಕ್ವಾಲಿಟಿ ಅಂದ್ರೆ ಅದಾಗಿ ಬೀಳುವಂತದ್ದಲ್ಲ. ಇದನ್ನ ತೆಗಿಬೇಕು. ಕರಿ ಶಾಡಿ ಅಂತ ಕರಿತೇವೆ. ಸ್ನೇಹಿತರೆ, ನಾನು ಮಲೆನಾಡಿನ ಒಂದು ಹಳ್ಳಿಗೆ ಬಂದಿದ್ದೇನೆ. ಸೊ ಮಾವಿನಕಾಯಿಯನ್ನ, ಒಳ್ಳೆ ಕ್ವಾಲಿಟಿ ಮಾವಿನಕಾಯಿಯನ್ನ ತೆಗೆಯುವುದು ಎಷ್ಟು ಕಷ್ಟ ಗೊತ್ತಾ ಸ್ನೇಹಿತರೆ? ಇದನ್ನ ಈ ತರ ಒಂದು ಉದ್ದ ಕೋಲಿನಲ್ಲಿ ತೆಗಿಬೇಕು. ನಾನು ಟ್ರೈ ಮಾಡಿದೆ, ಹೇಗಾಗ್ತದೆ ನೋಡೇ ಬಿಡುವ ಅಂತೇಳಿ. ಈಸಿನ ಅಂತಂದೇಳಿ ಇಲ್ಲ, ತುಂಬಾ ಕಷ್ಟ. ಮರ ಹತ್ತಲಿಕ್ಕೆ ಆಗೋದಿಲ್ಲ. ಕೆಲವು ಮರದಲ್ಲಿ ಏನಿರ್ತದೆ, ಇರುವೆಗಳಿರ್ತವೆ, ಚಿಗಳಿ ಅಂತ ಹೇಳ್ತೀವಿ, ಬೇರೆ ಬೇರೆ ಟೈಪಿನ ಇರುವೆಗಳಿರ್ತವೆ. ಸೊ ಹಾಗಾಗಿ ಈ ಒಂದು ಉದ್ದ ಒಂದು ದೋಟಿಯನ್ನ ಮಾಡಿ ಕೋಲಿಗೆ ಒಂದು ಬುಟ್ಟಿ ತರ ಮಾಡಿ ಅದರೊಳಗೆ ಕಾಯಿ ಬಂದು ಬೀಳುತ್ತೆ. ಇದು ಟ್ರಿಕ್ ತುಂಬಾ ಒಳ್ಳೇದು. ಆದ್ರೂ ಅಷ್ಟು ಈಸಿ ಅಲ್ಲ ಸ್ನೇಹಿತರೆ. ಹಳ್ಳಿ ಜೀವನ ತುಂಬಾ ಕಷ್ಟ, ಹೇಳಿದಷ್ಟು ಸಸಾರ ಅಲ್ಲ. ಯಾಕೆ ಗೊತ್ತಾ? ಒಂದು ಒಳ್ಳೆ ವಾತಾವರಣ ಇದೆ, ಎಲ್ಲವೂ ನಿಜ. ನಾನು ಕಷ್ಟಪಟ್ಟು ಅಂತೂ 2 ತೆಗೆದೆ. ನೋಡಿ ನೋಡಿ, ನಮ್ಮ ಭಾವ ತೆಗಿತಾ ಇದ್ದಾರೆ. ಎಸ್ ಸ್ನೇಹಿತರೆ, ಇದು ನಾನು ಯಲ್ಲಾಪುರದ ಒಂದು ಹಳ್ಳಿಗೆ ಬಂದಿದೆ. ಸೊ ಹೇಗೆ ತೆಗಿತಾರೆ ಏನು ಎತ್ತಲ್ಲ ನೋಡುವಾಗ ನನಗೆ ಗೊತ್ತಾಯ್ತು. ಇದು ಒಂದು ಕೋಲು ಹಿಡ್ಕೊಳ್ಳೋದು ಕೂಡ, ಉದ್ದ ಕೋಲು ಇದೆಯಲ್ಲ, ಅದನ್ನ ಹಿಡ್ಕೊಳ್ಳೋದು ಕೂಡ ಕಷ್ಟವೇ, ಅಷ್ಟು ಭಾರ ಇರ್ತದೆ ಇದು. ಸೊ ಮಾವಿನಕಾಯಿ ತೆಗೆದಾದ್ಮೇಲೆ ಅದರದ್ದು ಭಾರ ಬೇರೆ. ಸೊ ಹಾಗಾಗಿ ಅಷ್ಟು ಈಸಿ ಅಲ್ಲ. ಏನೇ ಇರಲಿ, ಒಂದು ಒಳ್ಳೆಯ ವಾತಾವರಣ, ಒಂದು ಒಳ್ಳೆಯ ಪರಿಸರದಲ್ಲಿ ನಾವು ಬಂದ್ವಿ. ಸೊ ಮಲೆನಾಡು ಅಂದ ತಕ್ಷಣ ಗೊತ್ತಲ್ಲ, ಅಡಿಕೆ ತೋಟ. ನನ್ನ ಹುಟ್ಟೂರು ಕೂಡ ಮಲೆನಾಡೆ. ಒಂದು ಸುಂದರವಾದ ವಾತಾವರಣ, ಅಡಿಕೆ ಬೆಳೆಗಾರರ ಕಷ್ಟ ಏನು ಎತ್ತ ಅಂತ ನನಗೆ ಗೊತ್ತಿದೆ. ಹಾಗೆ ಉತ್ತರ ಕನ್ನಡ ಮಲೆನಾಡಲ್ಲಿ ಸಾಕಷ್ಟು ಸಿನಿಮಾಗಳು ಕೂಡ ಹಿಟ್ ಆಗಿವೆ. ಸಾಕಷ್ಟು ಹಾಡುಗಳು, ಸಿನಿಮಾ ಹಾಡುಗಳು ಕೇಳಿರ್ತೀರ. ಓ ಮಲೆನಾಡಿನ ಮೈ ಸಿರಿ ಅಂತ ಹೇಳಿ. ಹಾಗೆ ಮಲೆನಾಡ ಹೆಣ್ಣ ಮೈ ಬಣ್ಣ ಇರ್ಲಿ ಬಿಡಿ, ಅದು ಬೇರೆ ವಿಷಯ. ಹಾಯ್, ನಮಸ್ತೆ ಫ್ರೆಂಡ್ಸ್, ನಾ ಸಂಜನಾ. ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ತೋರಿಸಿದೆ ಮಲೆನಾಡಲ್ಲಿ ಹೋದಾಗ ನಾವು ಏನೆಲ್ಲ ತರ್ತೀವಿ, ಏನೆಲ್ಲ ಇದೆ ಅಂತೇಳಿ, ಮತ್ತು ಮಳೆಗಾಲ ಸ್ಟಾರ್ಟ್ ಆಗುವಾಗ ಏನೆಲ್ಲ ರೆಡಿ ಮಾಡ್ಕೋಬೇಕು ಮಳೆಗಾಲಕ್ಕೆ. ನೋಡಿ, ನಾನು ಮಾವಿನ ಹಣ್ಣು ಮೊದಲೇ ತೋರಿಸಿದೆ ಅಲ್ಲ, ಸಾಸಿವೆ ಅಥವಾ ಪದಾರ್ಥದ ಹಣ್ಣುಗಳು ಸಾಕಷ್ಟು ಇತ್ತು ಅಲ್ಲಿ. ಸೊ ನಾನು ಈ ಹಲವಾರು ವಿಡಿಯೋಗಳಲ್ಲಿ ಅದರದ್ದೇ ಪದಾರ್ಥಗಳನ್ನು ತೋರಿಸ್ತೇನೆ ಮಾಡೋದು ಹೇಗಂತೆ. ಹಾಗೆ ಈ ಮಳೆಗಾಲದ ಬರುವ ಮುಂಚೆ ಅಪ್ಪೆ ಮಿಡಿ ಅಂತ ಹೇಳಿರ್ತೀರ ನೀವು ಅಲ್ವಾ? ಅಪ್ಪೆ ಮಿಡಿ ಹೇಗೆ ಹಾಕೋದು ಅಂಥೇಳಿ ಅದನ್ನು ಕೂಡ ನಾನು ಅವರು ಕೊಟ್ಟರು ತಂದಿದ್ದೇನೆ. ಇದಕ್ಕೆ ಕೇವಲ ಮಸಾಲೆ ಹಾಕಿದರೆ ಸಾಕು. ಹಾಗೆ ಈ ಸೀಸನಲ್ಲಿ ಹಲಸಿನಕಾಯಿ ಚಿಪ್ಸ್, ಹಪ್ಪಳ ಇದೆಲ್ಲ ಬೇಕಾಗುತ್ತೆ. ಸೊ ಬರುವ ಮಳೆಗಾಲಕ್ಕೆ ಇದು ಒಂದು ರೆಡಿ ಆಗಿರುತ್ತೆ. ಎಸ್, ಈ ಒಂದು ವಿಡಿಯೋದಲ್ಲಿ ನಾನು ಮಾವಿನ ಒಂದು ಪದಾರ್ಥ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಅಂಡ್ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ವಿಷಯ ನೋಡಿ, ನಮಗೆ ಕೊಚ್ಚಗಾಯಿ ಅಂತ ಕೇಳಿರ್ಬೋದು ನೀವು. ಇದನ್ನ ಉಪ್ಪಡ ಬಚ್ಚಿರು ಅಂತ ಮಂಗಳೂರಲ್ಲಿ ಕರೀತಾರೆ. ಸೊ ಅದೊಂದು ಉಪ್ಪಲ್ಲಿ ಹಾಕಿ ಮಳೆಗಾಲದಲ್ಲಿ ಪದಾರ್ಥ ಮಾಡುವಂಥದ್ದು. ಇದನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಸ್ನೇಹಿತರೆ. ಉಪ್ಪಲ್ಲಿ ಹಾಕಿ ಬೇಯಿಸಿ ಇಡುವಂಥದ್ದು ಹೇಗೆ ಏನು ಅಂತ ತೋರಿಸ್ತೇನೆ. ಹಾಗೆ ಇದು ಎಲ್ಲ ಪದಾರ್ಥಗಳಿಗೆ ನಮಗೆ ಸಣ್ಣ ಮೆಣಸು, ಸೂಜಿ ಮೆಣಸು ಅಂತ ಕರಿತೀವಿ. ಈ ಒಂದು ಮೆಣಸು ಇನ್ನೂ ಬೇರೆ ಇದೆ, ಚಿಕ್ಕ ಮೆಣಸುದು, ಅದು ಬೇರೆ ಇದೆ. ಈ ಪದಾರ್ಥಕ್ಕೆಲ್ಲ ಈ ಮೆಣಸನ್ನೇ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಬನ್ನಿ, ಈ ವಿಡಿಯೋದಲ್ಲಿ ನಾನು ಒಂದು ಮಾವಿನ ಹಣ್ಣಿನ ಪದಾರ್ಥ, ಅಂದ್ರೆ ಹವ್ಯಕದಲ್ಲಿ ಅಥವಾ ಮಲೆನಾಡಲ್ಲಿ ಮೇಲರ ಅಂತ ಕರಿತೀವಿ, ಮತ್ತೆ ಇಲ್ಲಿ ಮೆಣಸ್ಕಾಯಿ ಅಂತ ಕರಿತೀವಿ. ಇದು ಹೇಗೆ ಏನು ಅಂತ, ಒಂದು ಟೇಸ್ಟಿ ಆಗಿರೋ ಮೆಣಸ್ಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಹಣ್ಣುಗಳನ್ನು ಸಿಪ್ಪೆ ತೆಗೆದು ಇಟ್ಟುಕೊಂಡಿದ್ದೀನಿ ನಾನು. ಆಲ್ರೆಡಿ ನೋಡ್ತಾ ಇದ್ದೀರಾ ನೀವು. ಹಳದೆಲ್ಲ ತೆಗೆದುಬಿಟ್ಟು ಸಿಪ್ಪೆ, ಒಳ್ಳೆ ಸಿಪ್ಪೆಗಳನ್ನು ತೆಗೆದು ಇದರಲ್ಲಿ ಕೂಡ ಚೆನ್ನಾಗಿ ಕೈ ಆಡಿಸಿ ಅದರಲ್ಲಿರುವ ಎಲ್ಲ ಪಲ್ಪ್ ಇರ್ತದಲ್ಲ ಅದನ್ನೆಲ್ಲ ತೆಳ್ಕೋಬೇಕು. ಅದೆಲ್ಲ ಅದಕ್ಕೆ ಹಾಕಿದರೆ ಒಳ್ಳೇದಿರ್ತದೆ ಅಂತ. ಅದಕ್ಕೆ ಸಾಕಷ್ಟು ನೀರು ಹಾಕಬೇಕಲ್ಲ, ನೀರಿನ ಬದಲಿಗೆ ಇದೆಲ್ಲ ಸ್ವಲ್ಪ ಕೈ ಆಡಿಸಿ ತೊಳಸಿ ಹಾಕಬೇಕು. ಓಕೆನಾ? ಸೊ ಈಗ ಬನ್ನಿ, ನೆಕ್ಸ್ಟ್ ಇದನ್ನು ಎಲ್ಲ ರೆಡಿ ಮಾಡಿಕೊಂಡೆ ನಾನೀಗ. ಹಾಗೆ ಮಾವಿನ ಹಣ್ಣು ಇದ್ದರೆ ಒಂದು ಊಟ ಆರಾಮಾಗಿ ಮಾಡ್ಬೋದು. ಎಷ್ಟು ಪದಾರ್ಥಗಳನ್ನು ಮಾಡ್ತೀವಿ ಅಲ್ಲೋ ಮಾವಿನ ಹಣ್ಣು. ಸಾಸಿವೆ, ಗೊಜ್ಜು, ತಂಬಳಿ, ಚಟ್ನಿ, ಕಾಯ್ದು ನೋಡಿ ಎಷ್ಟು ಚೆನ್ನಾಗಿ, ನೋಡ್ಲಿಕ್ಕಂತೂ ಭಾಳ ಖುಷಿ. ಆ ಸಾಂಬಾರು ಸಾರುಗಿಂತ ನನಗೆ ಇಂಥ ಪದಾರ್ಥಗಳು ಭಾಳ ಇಷ್ಟ. ಆ್ಯಂಡ್ ಈ ಸಿಪ್ಪೆ ಕೂಡ ನಾನು ಏನು ಮಾಡ್ತೀನಿ ಗೊತ್ತಲ್ಲ, ನನ್ನ ಗಾರ್ಡನ್ನಿಗೆ ಕಾಂಪೋಸ್ಟ್ ಗೊಬ್ಬರ ಮಾಡುವಂಥದ್ದು. ಎಸ್, ಇದನ್ನು ಕೂಡ ನಾನು ಬೀಸಾಡೋಲ್ಲ ಹಾಕ್ತೀನಿ.
ಸ್ನೇಹಿತರೆ, ಈಗ ನಾನು ಎಲ್ಲ ಬಿಡಿಸ್ಕೊಂಡಿದ್ದೀನಲ್ಲ, ಇದಕ್ಕೆ ನಾನು ಈಗ ಬೇರೆ ಒಂದು ಪಾತ್ರೆಗೆ, ಸಾಕಷ್ಟು ಜಾಸ್ತಿ ಇರೋದ್ರಿಂದ ಬೇರೆ ಒಂದು ದೊಡ್ಡ ಅಗಲವಾದ ಪಾತ್ರೆಗೆ ಇಟ್ಕೊಂಡೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 5 ಸ್ಪೂನಷ್ಟು ಎಣ್ಣೆ ಹಾಕೊಂಡೆ. ಎಣ್ಣೆಗೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಸಾಸಿವೆ ಸ್ವಲ್ಪ ಫ್ರೈ ಆದ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು. ಆ್ಯಂಡ್ ಈ ಮಾವಿನ ಹಣ್ಣು ಕೂಡ ನಮಗೆ ಸಾಕಷ್ಟು ಪ್ರೋಟೀನ್ಗಳು ಇರ್ತವೆ ಸ್ನೇಹಿತರೆ. ಮತ್ತು ಆ ಸೀಸನಲ್ಲಿ ಏನು ಸಿಗ್ತದಲ್ಲ ಅದನ್ನು ಉಪಯೋಗಿಸ್ಕೊಳ್ಬೇಕಂಥದ್ದು ತುಂಬ ಬುದ್ಧಿವಂತಿಕೆ. ಈಗ ಮಳೆಗಾಲದಲ್ಲಿ ಏನಿರ್ಬೋದು, ಕೆಸುವಿನದ್ದು ಪತ್ರೊಡೆ, ಅದರದ್ದ ಪದಾರ್ಥಗಳು ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ಒಣಮೆಣಸನ್ನು 2 ಒಣಮೆಣಸನ್ನು 4 ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಒಗ್ಗರಣೆಗೆ ಹಾಕೋಬೇಕು. ಇದರ ನಂತರದಲ್ಲಿ ನಾವು ಏನು ಪಲ್ಪ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈಗೆಲ್ಲ ಅದನ್ನು ಪಲ್ಪೆಲ್ಲ ಬಿಡಿಸ್ಕೋಬೇಕು. ಮಾವಿನ ಹಣ್ಣಿಂದ ತೆಕ್ಕೊಂಡು ಬಿಡಿಸ್ಕೋಬೇಕು. ಯಾಕಂದರೆ ಹಾಗಿಂದ ಹಾಗೆ ಹಾಕ್ಕೊಳ್ಳೋ ಹಾಗಿಲ್ಲ. ನೋಡಿ, ಇದೆಲ್ಲ ಬಿಡಿಸ್ಕೊಂಡ್ರೆ ಮಾತ್ರ ಅಲ್ಲಿರೋ ಹುಳಿ ಅಂಶ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ಇಲ್ಲ ಅಂದಿದ್ರೆ ಮಿಕ್ಸ್ ಆಗೋಲ್ಲ. ಸೊ ಒಗ್ಗರಣೆ ಇಟ್ಕೊಂಡಿರೋ ಪಾತ್ರೆಗೆ ಎಲ್ಲ ಹಾಕ್ಕೊಳ್ವಾ. ಈಗ ಒಂದು ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ವಾ. ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಬಿ ಕೂಡ ಹಾಕ್ತೀವಿ, ರುಬ್ಬದೇನೂ ಹಾಕಲಿಕ್ಕೆ ಆಗ್ತದೆ ಸ್ನೇಹಿತರೆ. 1 ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನ್, ಸಾಸಿವೆ 1 ಸ್ಪೂನ್. ಎಲ್ಲ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ನಾನು ಮಾಡ್ತಾ ಇರೋ ವಿಧಾನ. ಯಾಕಂದರೆ ನಮ್ಮ ಅಮ್ಮ ಕೂಡ ಯಾವ ರೀತಿ ಹೇಳ್ಕೊಟ್ಟಿದ್ರು ಅದೇ ಥರ ನಾವು ಮಾಡ್ತಾಯಿದ್ವಿ. 4 ಕಾಳು ಮೆಂತೆಯನ್ನು ಹಾಕಿ, ಅದು ಒಂದು ಒಳ್ಳೆ ಸ್ಮೆಲ್ ಕೊಡುತ್ತೆ ಸ್ನೇಹಿತರೆ. ಈಗ ನಾನು ಇದಕ್ಕೆ ಒಂದು 8ರಿಂದ 10 ಒಣಮೆಣಸು ಅಂದರೆ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು 2 ಹಾಕಿದ್ದೀನಿ. ಸೊ ಇದು ನೀವು ಇನ್ನೂ ಜಾಸ್ತಿ ಹಾಕ್ಕೋಬೇಕು. ನಾನು ಈ ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದು ಕಲರ್ ಬರಲಿಕ್ಕೆ ಅದು ಹಾಕಿದೆ. ಆ್ಯಕ್ಚುಲಿ ಕಲರ್ ಅಂದರೆ ಅಂಥದ್ದೇನು ಬರೋಲ್ಲ. ಹಾಗೆ ಈಗ ನಾನು 1.5 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೋತೀನಿ. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಒಂದು ಅರ್ಧ ಮುಕ್ಕಾಲು ಕಪ್ ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ. ನೋಡಿ, ಅಷ್ಟನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ತೆಂಗಿನ ತುರಿ ಹಾಕಿದ ತಕ್ಷಣ ನೀವು ಏನು ಮಾಡಿ, ಗ್ಯಾಸನ್ನು ಆಫ್ ಮಾಡಬೇಕು. ಈಗ ಒಂದು ಇಂಗನ್ನು ಹಾಕಬೇಕು. ಒಂದು ಸಣ್ಣ ಇದು ಇಂಗಿನ ಪೌಡರ್ಗಿಂತ ನಾನು ಇದು ಮೆಲ್ಟ್ ಇರ್ತದಲ್ಲ, ಈ ಥರ ಇಂಗು ಹಾಕಿದರೆ ಇದು ಒಳ್ಳೆ ಸ್ಮೆಲ್ ಕೊಡುವಂಥದ್ದು. ಇಂಗು ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಬಟ್ ಇದೆಲ್ಲ ಹಾಕಿದರೂ ಕೂಡ ನಮ್ಮ ಒಂದು ಒಳ್ಳೆ ಪದಾರ್ಥ ಟೇಸ್ಟ್ ಆಗಲಿಕ್ಕೆ ಸಾಧ್ಯತೆ. ಓಕೆನಾ? ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಮಸಾಲೆಯನ್ನು ರುಬ್ಕೊಳ್ಳುವ. ನಾವು ನೈಸಾಗಿ ರುಬ್ಕೊಳ್ಬೇಕು ಇದನ್ನು. ಸೊ ಈ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಮತ್ತು ಬೇರೆ ಏನೂ ಹಾಕೋದಿಲ್ಲ. ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಮಾತ್ರ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ರುಬ್ಬಿದೆಲ್ಲ ಮಸಾಲೆಯನ್ನು ಈಗಾಗಲೇ ಕುದೀತಾ ಇರೋ ಮಾವಿನ ಹಣ್ಣಿನ ಪದಾರ್ಥಕ್ಕೆ ಸೇರಿಸ್ಕೊಳ್ಳುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಬೆಲ್ಲ, ಇದೇ ಮೇನು ಸ್ನೇಹಿತರೆ. ಇಲ್ಲಿ ಬೆಲ್ಲ ಸರಿ ಹಾಕಬೇಕು. ನೀವು ಅಚ್ಚು ಬೆಲ್ಲ ಆದರೆ ಒಂದು 2ರಷ್ಟು ಅಚ್ಚು ಬೆಲ್ಲ ಬೇಕಾಗುತ್ತದೆ. ಬಟ್ ನಾನಿಲ್ಲಿ ಬಳಸ್ತಾ ಇರುವಂಥದ್ದು ಬೆಲ್ಲ ಜೋನಿ ಬೆಲ್ಲ. ಸೊ ಜೋನಿ ಬೆಲ್ಲ ಒಂದು ಅರ್ಧ ಮುಕ್ಕಾಲು ಕಪ್ ಬೇಕೇ ಬೇಕು. ಮತ್ತು ಸ್ವಲ್ಪ ಖಾರ ಆದರೆ ಸ್ವಲ್ಪ ಬೆಲ್ಲ ಮತ್ತೆ ಕೂಡ ಸೇರಿಸ್ಕೋಬೋದು. ಆ್ಯಂಡ್ ಸ್ನೇಹಿತರೆ, ಈ ಒಂದು ಪದಾರ್ಥ ಇದೆಯಲ್ಲ, ಐಟಮ್ ನಿಮಗೆ 1 ವಾರ 2 ವಾರ ಕೂಡ ಇಟ್ಟು ತಿನ್ಬೋದು. ಏನೂ ಆಗೋದಿಲ್ಲ. ಇದನ್ನು ತೆಂಗಿನಕಾಯಿ ಹಾಕದೆ ಕೂಡ ರುಬ್ಬದೆ ಕೂಡ ಮಾಡ್ತೀವಿ. ರುಬ್ಬದೆ ಕೂಡ ಮಾಡ್ತೀವಿ. ಅದು ಕೂಡ ಸಾಕಷ್ಟು ದಿನ ಇರುತ್ತೆ. ಇದು 1-2 ದಿನಕ್ಕೆ ಹಾಳು ಆಗುವಂಥದ್ದು ಅಲ್ವೇ. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರದಲ್ಲಿ ಈಗಿದ ರೆಡಿ ಆಗಿದೆ ನಮ್ಮ ಮಧ್ಯಾಹ್ನದ ಊಟಕ್ಕೆ. ಬೀಟ್ರೂಟ್ ಹುಳಿ ಅಕ್ಕಿ ರೊಟ್ಟಿ ಕೂಡ ರೆಡಿ ಆಗಿದೆ ಸ್ನೇಹಿತರೆ. ಹಾಗಾದರೆ ಊಟ ಮಾಡೋಣ ಬನ್ನಿ ಅಲ್ಲ. ಓಕೆ ಸ್ನೇಹಿತರೆ, ನೋಡಿ, ಇದು ಸಾಕಷ್ಟು ಕುದ್ದಿ ರೆಡಿ ಆಗಿದೆ. ಈಗ ಸ್ವಲ್ಪ ತೆಳ್ಳಗೆ ಅನಿಸಿದ್ರು ಕೋಲ್ಡ್ ಆದಮೇಲೆ ಮತ್ತೆ ನಾಳೆ ಮರುದಿನ ಆಗುವಾಗ ಸರಿ ಆಗುತ್ತೆ. ಸ್ನೇಹಿತರೆ, ಈಗ ಊಟಕ್ಕೆ ರೆಡಿ ಆಗಿದೆ. ಒಂದು ಒಳ್ಳೆಯ ಮಾವಿನ ಪದಾರ್ಥ ರೆಡಿ ಆಗಿದೆ ಸ್ನೇಹಿತರೆ. ಇದು ಕೂಡ ಸಾಸಿವೆ ಅಂತ ಹೇಳ್ತೀವಿ. ಇದನ್ನು ಕೂಡ ಮುಂದಿನ ದಿನದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇದು ಒಂದು ವಿಟಮಿನ್ ಸೊಪ್ಪಿನ ತಂಬಳಿ. ಇದನ್ನು ಕೂಡ ನಾನು ಊರಿಗೆ ಹೋದಾಗೆಲ್ಲ ತಂದಿರ್ತೇನೆ, ನಿಮಗೆ ಅದನ್ನು ತೋರಿಸ್ತೀನಿ. ಹಾಗೆ ನನ್ನ ಊಟದಲ್ಲಿ ಒಂದು ಅಪ್ಪೆ ಮಿಡಿ ಉಪ್ಪಿನಕಾಯಿ, ಚಟ್ನಿ, ಅಕ್ಕಿ ರೊಟ್ಟಿ, ಮೊಸರು ಇದೆಲ್ಲವೂ ಇರ್ತದೆ ನಮ್ಮ ಹೆಲ್ದಿ ಊಟದಲ್ಲಿ. ಸ್ನೇಹಿತರೆ, ಇದಾಯಿತು ನನ್ನ ಈ ವಿಡಿಯೋದ ಮಾವಿನ ಹಣ್ಣಿನ ವಿಶೇಷತೆ. ಸ್ನೇಹಿತರೆ, ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ಈ ಚಾನಲ್ಗೆ ಸಪೋರ್ಟ್ ಮಾಡ್ತಾನೆ ಇರ್ತೀರಾ ಅಂತ ನಾನು ಕೇಳ್ಕೊಳ್ತಾ, ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾವಿನ ಪದಾರ್ಥದೊಂದಿಗೆ, ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.